ಸಾಂಸ್ಕೃತಿಕ ಮೈಸೂರು ರಾಜಧಾನಿಯಲ್ಲಿ ಹನುಮ ಜಯಂತ್ಯೋತ್ಸವ ಸಮಿತಿ ಸಂಜಯ್ ಅವರೆಲ್ಲ ತಂಡದವರು ಭಾಳ ಅದ್ಧೂರಿಯಾಗಿ ಭಕ್ತಿಯಾಗಿ ವಿಶೇಷವಾಗಿ ಹನುಮನ ಉತ್ಸವವನ್ನು ಮೈಸೂರು ನಗರದಲ್ಲಿ ಮಾಡಲಿಕ್ಕೆ ಇಂದು ಆಂಜನೇಯನ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅತ್ಯಂತ ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನತೆಗೆ ಶ್ರೀರಾಮನ ಭಕ್ತ ಆಂಜನೇಯನ ಯಾವತ್ತೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡ್ತಕ್ಕಂಥದ್ದು ನೆನೆಸೋ ಮೂಲಕ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಆಂಜನೇಯ ರಾಮರಾಜ್ಯ ಸ್ಥಾಪನೆ ಆಗಲಿಕ್ಕೆ ರಾಮರಿಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಆಂಜನೇಯ ಎಷ್ಟು ಶ್ರಮಪಟ್ಟು ಮಾಡಿದ್ರು ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಎಲ್ಲ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಮಹಾ ಶ್ರೀರಾಮ ಭಕ್ತನ ಆಂಜನೇಯನ ಹನುಮನ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಉತ್ಸವ ಸಮಿತಿಯವರಿಗೆ ಮಹಾಜನತೆಗೆ ಆಂಜನೇಯನ ಆಶೀರ್ವಾದದಿಂದ ಹನುಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಶಾಂತಿ ನೆನೆಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಇವತ್ತು ಮೈಸೂರು ಹನುಮಂತೋತ್ಸವ ಸಮಿತಿ ಹನುಮ ಉತ್ಸವವನ್ನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆಯೋಜನೆ ಮಾಡಿದೆ. ಇದು 3ನೇ ವರ್ಷದ ಹನುಮ ಉತ್ಸವ ಕಾರ್ಯಕ್ರಮ. ಮೈಸೂರಿನಲ್ಲಿ ಹಿಂದುತ್ವದ ವಿಚಾರ ಬಂದರೆ ಪ್ರಬಲವಾಗಿ ಕೇಳಿಬರುವಂಥ ಹೆಸರು ನಮ್ಮ ಸಂಜಯ್ ಮತ್ತು ಅವರ ಸ್ನೇಹಿತರು ಹನುಮ ಉತ್ಸವ ಸಮಿತಿ ಅಂತ ಮಾಡಿಕೊಂಡು ಈ ಒಂದು ಹನುಮಂತೋತ್ಸವನ ಆಯೋಜನೆ ಮಾಡಿದ್ದಾರೆ. ಮಾಜಿ ಸಚಿವರು, ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಟಿ ದೇವೇಗೌಡರು ಸಾಹೇಬರು ಬಂದು ಅದರ ಉದ್ಘಾಟನೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಹುಣಸೂರಿನ ಶಾಸಕರಾಗಿರುವಂತಹ ಯುವ ನಾಯಕರಾದ ಹರೀಶ್ ಗೌಡರು ಕೂಡ ಬಂದು ಹೋದರು. ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರುಗಳಾಗಿರುವಂತಹ ಪ್ರಶಾಂತ್ ಗೌಡರು, ಶ್ರೀನಿವಾಸ್ ಅವರು ಹಾಗೂ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಈ ಒಂದು ಹನುಮಂತೋತ್ಸವ ಮೆರವಣಿಗೆ ಭಾಳ ಅದ್ಧೂರಿಯಿಂದ ನೆರವೇರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಭಕ್ತಿಗೆ ನಿಷ್ಠೆಗೆ ಹೆಸರಾಗಿರುವಂಥ ಹನುಮಂತ ನಮ್ಮೆಲ್ಲರಿಗೂ ಧರ್ಮನಿಷ್ಠೆಯನ್ನು, ರಾಷ್ಟ್ರ ಪ್ರೇಮವನ್ನು ಬೆಳೆಸಲಿ ಅಂತ ಕೇಳ್ಕೊಳ್ತೀನಿ. ಕೇಳಿ ನಮ್ಮ ಮೈಸೂರಿನಲ್ಲಿ ಹನುಮಂತೋತ್ಸವ ಅಂದರೆ ಭಾಳ ಖುಷಿ ವಿಚಾರ. ಯಾಕೆಂದರೆ ಮೈಸೂರಿನಲ್ಲಿ ಪೈಲ್ವಾನರುಗಳು ಜಾಸ್ತಿ, ಗರಡಿಗಳು ಜಾಸ್ತಿ. ಭಕ್ತ ಪೈಲ್ವಾನ್ ಆಗಿದ್ದರೆ ಭಗವಾನ್ ಯಾವತ್ತೂ ಕೂಡ ಹನುಮಾನೇ ಆಗಿರಬೇಕು. ಅಂಥ ಒಂದು ಹನುಮಂತೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ.